ನಾನು ನಮ್ಮ ಅಣ್ಣನ ಕರ್ಕೊಂಡು ಬಂಗಾರಪೇಟೆಗೆ ಹೋಗ್ತಾ ಇದ್ದೀನಿ. ಯಾಕಪ್ಪ ಬಂಗಾರಪೇಟೆಗೆ ಹೋಗ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತೀನಿ. ಅದು ನಮ್ಮ ಅಣ್ಣನ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅದು ಹೇಳ್ತೀನಿ. ಸರಿ, ನಮ್ಮೂರಿಂದ ಬಂಗಾರಪೇಟೆಗೆ ಹೋಗಬೇಕು ಅಂದರೆ ಅರಳಕುಂಟೆ ಅಂತ ಒಂದು ಊರು ಬರುತ್ತೆ. ಆ ಊರಲ್ಲಿ ಮೈನ್ ರೋಡಲ್ಲಿ ರೈಟ್ ಟರ್ನ್ ಮಾಡಿಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದರೆ ಹರಟಿ ಮೈನ್ ರೋಡ್ ಅಂದರೆ ಬಂಗಾರಪೇಟೆ ಹರಟಿ ಮೈನ್ ರೋಡ್ ಅಂತ ಬರುತ್ತೆ. ಆ ಹರಟಿ ಮೈನ್ ರೋಡಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಂಗೆ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮೊದಲನೇ ಊರೇ ಹರಟಿ. ಈ ಹಳ್ಳಿಯಿಂದ ಮುಂದಕ್ಕೆ ಹೋಗ್ತಾ ಇದ್ದಾಗೆ ನಮಗೆ ಸಿಗೋದೆ ನಾಯಕರಹಳ್ಳಿ ಅಂತ ಸಿಗುತ್ತೆ. ಮುಂದಕ್ಕೆ ಹೋಗ್ತಿದ್ದಾಗೆ ನಮ್ಮ ಅಣ್ಣ ಓಡಿಸಿ ಸ್ಪೀಡ್ ನೋಡಿ ನನಗೆ ಭಯ ಆಗೋಯ್ತು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಆಮೇಲೆ ಸ್ಪೀಡೋಮೀಟ್ರ್ ನೋಡ್ತೀನಿ, ಬೇಜನ್ ಸ್ಪೀಡಲ್ಲಿ ತೋರಿಸ್ತಾ ಇದೆ. ಸರಿ ಏನೋಣ ಅಂದರೆ ಬಿಡೋ ನಾನು ಹಿಂಗೆ ಓಡಿಸೋದು ಅಂತಂದ. ಅಷ್ಟಕ್ಕೂ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ಕಾಮೆಂಟ್ ಮಾಡಿ ಮರಿಬೇಡಿ. ಹಾಗೆ ಮಾರುತಿ ನಗರದಿಂದ ಮುಂದಕ್ಕೆ ಹೋದರೆ ನೈಸ್ ರೋಡ್ ರೆಡಿ ಆಗ್ತಾಯಿದೆ. ಆ ನೈಸ್ ರೋಡಲ್ಲಿ ಎಡಕ್ಕೆ ತೊಗೊಂಡು ಮುಂದಕ್ಕೆ ಹೋದರೆ ಮತ್ತೆ ಎಡಕ್ಕೆ ತೊಗೊಂಡ್ರೆ ನಮಗೆ ಸಿಗುವಂಥ ಹಳ್ಳಿನೇ ಹೈತಂಡಹಳ್ಳಿ ಅಂತ. ಈ ಹಳ್ಳಿನ ದಾಟಿದ ಮೇಲೆ ಮುಂದೆ ಸಿಗುವಂಥ ಹಳ್ಳಿನೇ ನಾನು ಕೆಲ್ಸಕ್ಕೆ ಹೋಗುವಂಥ ಹಳ್ಳಿ, ಅದೇ ಕಲ್ಕೆರೆ. ಈ ಊರಲ್ಲಿ ನಮ್ಮಣ್ಣ ಟೂ ವೀಲರ್ನ ಪಾರ್ಕಿಂಗ್ ಮಾಡ್ದೆ. ಇದೆ ನೋಡಿ ನಾನು ಓಡಿಸುವಂಥ ವ್ಯಾನ್, ಕಾಲೇಜ್ ವ್ಯಾನ್, ನಾರಾಯಣ PU ಕಾಲೇಜ್ ವ್ಯಾನ್ ಇದು. ಅಷ್ಟಕ್ಕೂ ನಿಮ್ಮಣ್ಣನಿಗೆ ಯಾಕಪ್ಪ ಕರ್ಕೊಂಡು ಹೋದೆ ಅಲ್ಲಿಗೆ ಅಂದರೆ ನನಗೆ ಮಗು ಹುಷಾರಿದ್ದಿಲ್ಲ, ಅಂದರೆ ನನ್ನ ಕಾಲಿಗೆ ಏನೋ ಏಟಾಗಿದ್ದರಿಂದ ನಾನು ಡ್ರೈವಿಂಗ್ ಮಾಡೋಕ್ಕಾಗ್ತಾಯಿದ್ದಿಲ್ಲ. ಅದಕ್ಕೋಸ್ಕರ ನಮ್ಮ ಅಣ್ಣನ ಕರ್ಕೊಂಡು ಡ್ರೈವಿಂಗ್ ಮಾಡೋದಕ್ಕೆ ನಮ್ಮ ಅಣ್ಣನ ಕರ್ಕೊಂಡು ಅಲ್ಲಿಗೆ ಹೋದೆ. ನಾನು ಗ್ಲಾಸಿಗೆ ನೀರು ಹಾಕ್ಬಿಟ್ಟು ನಮ್ಮ ಅಣ್ಣನ ಗಾಡಿ ಕೀ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡು ಅಂದೆ. ಅವನು ಸ್ಟಾರ್ಟ್ ಮಾಡಿ ವ್ಯಾಕ್ಯೂಮ್ ರೈಸ್ ಮಾಡ್ದ. ಸರಿ, ಅಲ್ಲಿಂದ ನಾವು ಹೊರಟ್ವಿ. ಸೆಕೆಂಡ್ ಇಯರ್ PUC ಸ್ಟೂಡೆಂಟ್ಸ್ನ ಕರ್ಕೊಂಡು ಹೋಗೋದೆ ಇವತ್ತು ನನ್ನ ಕೆಲಸ. ಫಸ್ಟ್ ಸ್ಟೂಡೆಂಟು ಅದೇ ಊರಿನ ಕಲ್ಕೆರೆ ಊರಿನ ಒಂದು ಸ್ಟೂಡೆಂಟ್ ಆಗಿರ್ತಾರೆ. ಆ ಹುಡುಗಿನ ಹತ್ತಿಸ್ಕೊಂಡು ಮುಂದೆ ಬಂದರೆ ಹೈತಂಡಹಳ್ಳಿ ಊರಲ್ಲಿ 3 ಜನ ಸ್ಟೂಡೆಂಟ್ ಹತ್ತಿದ್ರು. ಅವ್ರನ್ನೂ ಕರ್ಕೊಂಡು ಹಾಗೆ ಮುಂದಕ್ಕೆ ಬಂದ್ವಿ. ಮುಂದಕ್ಕೆ ಬಂದು ಯಲಬುರ್ಗಿಯಲ್ಲಿ ಬಲಗಡೆ ತೊಗೊಂಡ್ವಿ. ಬಲಗಡೆ ತೊಗೊಂಡ್ರೆ ಹರಟಿ ಕಡೆ ಹೋಗುತ್ತೆ. ಹಾಗೆ ಮುಂದಕ್ಕೆ ಬರ್ತಾ ಇದ್ದಾಗೆ ನೈಸ್ ರೋಡ್ ಸಿಗುತ್ತೆ. ಆ ನೈಸ್ ರೋಡನ್ನು ದಾಟ್ಕೊಂಡು ಮತ್ತೆ ಎಡಕ್ಕೆ ತಿರುಗಿದರೆ ನಮಗೆ ಸಿಗುವಂಥ ಊರೇ ಮಾರುತಿ ನಗರ. ಆ ಊರಲ್ಲಿ ಒಂದು ಸ್ಟೂಡೆಂಟ್ನ ಹತ್ತಿಸ್ಕೊಂಡು ಮತ್ತೆ ಮುಂದಕ್ಕೆ ಬಂದ್ವಿ. ನಾಯಕರಹಳ್ಳಿ ಅಂತ ಒಂದು ಊರು ಸಿಗುತ್ತೆ. ಆ ಊರಲ್ಲಿ ಎಡಕ್ಕೆ ತೊಗೊಂಡ್ರೆ ಮುಂದೆ ಸಿಗುವಂಥ ಊರೇ ಹನುಮಂತರಾಯ ದಿನ್ನೆ. ಆ ಊರಲ್ಲೂ ಒಂದು ಸ್ಟೂಡೆಂಟ್ನ ಹತ್ತಿಸ್ಕೊಂಡು ಮತ್ತೆ ನಾಯಕರಹಳ್ಳಿಗೆ ವಾಪಸ್ ಬಂದ್ವಿ. ನಾಯಕರಹಳ್ಳಿಯಿಂದ ಮತ್ತೆ ಮಾವಳ್ಳಿ ಕಡೆಗೆ ಹೋದ್ವಿ. ಮಾವಳ್ಳಿಯಲ್ಲಿ ಒಂದು ಹುಡುಗಿನ ಹತ್ತಿಸ್ಕೊಂಡು ವೇಣುಗೋಪಾಲಪುರ ಕಡೆಗೆ ಬಂದ್ವಿ. ವೇಣುಗೋಪಾಲಪುರದಲ್ಲಿ ಒಂದು ಸ್ಟೂಡೆಂಟ್ನ ಹತ್ತಿಸ್ಕೊಂಡು ಅಲ್ಲಿಂದ ಹಾಗೆ ಮುಂದಕ್ಕೆ ಹೋದ್ವಿ. ಮುಂದಕ್ಕೆ ಹೋಗ್ತಿದ್ದಾಗೆ ನಮಗೆ ಸಿಗುವಂಥ ಊರೇ ಹರಟಿ. ಆ ಹರಟಿಯನ್ನು ದಾಟಿಕೊಂಡು ಮುಂದೆ ಹೋಗಿ ಎಡಕ್ಕೆ ತಿರುಗಿದರೆ ನಮಗೆ ಮಲ್ಲಂಡಹಳ್ಳಿ ಅಂತ ಒಂದು ಊರು ಸಿಗುತ್ತೆ. ಆ ಊರಲ್ಲಿ ಒಂದು ಸ್ಟೂಡೆಂಟ್ನ ಹತ್ತಿಸ್ಕೊಂಡು ಮತ್ತೆ ನಾವು ಕೋಲಾರ ವಿಕೋಟ ಮೈನ್ ರೋಡ್ಗೆ ಬಂದ್ವಿ. ಅಲ್ಲಿಗೆ ಬೇತ್ಮಂಗ್ಲ ಕಡೆಯಿಂದ ಬರುವ ಕಾಲೇಜ್ ವ್ಯಾನು ಬಂದಿತ್ತು. ಆ ವ್ಯಾನಲ್ಲಿ ಬಂದಿರುವ ಸ್ಟೂಡೆಂಟ್ಗಳನ್ನು ನಮ್ಮ ವ್ಯಾನಲ್ಲಿ ಹತ್ತಿಸ್ಕೊಂಡು ನಮ್ಮೂರು ಶಿಲೆಂಗೆರೆ ಕಡೆ ಬಂದ್ವಿ. ಬರೋ ಅಷ್ಟರಲ್ಲಿ ನಮ್ಮ ಮಿಸ್ಸಸ್ಸು ನಮಗೆ ಟಿಫನ್ ಬಾಕ್ಸ್ ತೊಗೊಂಬಂದು ಕೊಟ್ಟಳು. ಅದೇ ಊರಲ್ಲಿ ಒಬ್ಬ ಸ್ಟೂಡೆಂಟ್ನ ಹತ್ತಿಸ್ಕೊಂಡು ಮುಂದಕ್ಕೆ ಹೋದರೆ ಭಟ್ರಹಳ್ಳಿ ಅಂತ ಸಿಗುತ್ತೆ. ಆ ಭಟ್ರಹಳ್ಳಿಯಲ್ಲಿ ಎಡಕ್ಕೆ ತೊಗೊಂಡು ಮುಂದಕ್ಕೆ ಹೋಗ್ತಾ ಇದ್ದಾಗೆ NH 75 ಸಿಗುತ್ತೆ. ಈ ಹೈವೇಯಲ್ಲಿ ನಾವು ಎಡಕ್ಕೆ ತಿರುಗಿ ಮುಂದಕ್ಕೆ ಹೋಗಿ ಟೇಕಲ್ ರೋಡಲ್ಲಿ ಸರ್ವಿಸ್ ರೋಡಿಗೆ ಬಂದು ಅಲ್ಲಿಂದ ಮತ್ತೆ ನಾವು ಗೋಕುಲ ಕಾಲೇಜ್ ಕಡೆಗೆ ಹೋಗಬೇಕಾಗತ್ತೆ. ಇದೇ ನೋಡಿ ಗೋಕುಲ್ ಕಾಲೇಜ್. ಈ ಕಾಲೇಜಲ್ಲೇ ಇವತ್ತು ಸೆಕೆಂಡ್ PUC ಅವ್ರಿಗೆ ಇಲ್ಲೇ ಎಕ್ಸಾಮ್ ನಡೆಯೋದು ಇವತ್ತು. ಅಲ್ಲಿಗೆ ಹೋಗಿ ವ್ಯಾನ್ನ ಪಾರ್ಕ್ ಮಾಡಿ ಸ್ಟೂಡೆಂಟಿಗೆಲ್ಲ ಆಲ್ ದ ಬೆಸ್ಟ್ ಹೇಳಿ ಅಲ್ಲಿಂದ ನಾವು ಮನೆ ಕಡೆಗೆ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.